ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ನೆರವೇರುವಂತದ್ದು. ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಮಾಜಿ ಸಚಿವರಾದಂತಹ ವಿಶ್ವನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಸರ್, ತಾವು ಕಂಡಂತೆ ಎಸ್ ಎಂ ಕೃಷ್ಣ ಅವರು ಸರ್, ಕೃಷ್ಣ ಅವ್ರ ಬಗ್ಗೆ ನಿನ್ನೆಯಿಂದಲೂ ಮಾತಾಡ್ತಾನೆ ಇದ್ದೀವಿ. ಅವರೊಬ್ಬರು ರಾಜಕೀಯ ನಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ಸಾಂಸ್ಕೃತಿಕ ನಾಯಕ. ಕಲೆ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವ್ರ ಅಧಿಕಾರ ಮತ್ತು ಬಹುಶಃ ಇವತ್ತು ITBT ಇಸ್ ದ ಸೈಬರ್ ಲೀಡರ್. ನಮ್ಮ ಕೇಂದ್ರ ಸರ್ಕಾರದ ಖಜಾನೆನೂ ಕೂಡ ITBT ತುಂಬ್ತಾ ಇದೆ. ಎಷ್ಟು 60%. ಹಾಗಾಗಿ ಕರ್ನಾಟಕಕ್ಕೊಂದು ಬಲ, ಕರ್ನಾಟಕಕ್ಕೊಂದು ಶಕ್ತಿಯನ್ನು ತಂದುಕೊಟ್ಟಂಥವು ಎಸ್ ಎಂ ಕೃಷ್ಣ ಅವರು ತಪ್ಪಾಗ. ಜೊತೆಗೆ ಕೂಡ ರಾಜಕಾರಣ ಕೂಡ ಮಾಡಿದ್ರಿ ಸರ್, ಅದ್ರ ಬಗ್ಗೆ ಮೂಲಕ ಅಂತ. ಹೌದು, ರಾಜಕಾರಣಿನೇ ಬೇಸಿಕಲಿ. ಜೊತೆಗೆ ತಾವು ಕೂಡ ಜೊತೆಗೆ. ಹೌದು, ನಾನು ಸ್ಟೂಡೆಂಟ್ ಡೇಸಿಂದನೂ ಕೂಡ ಅವ್ರ ಬಗ್ಗೆ ಭಾಳ ಅಭಿಪ್ರಾಯ ಇಟ್ಕೊಂಡಿದ್ದೆ. ನಾವೆಲ್ಲ ಲಾ ಕಾಲೇಜಲ್ಲಿ ಇದ್ದಾಗಲೇ ಕ್ಯಾನ್ವಾಸಿ ಬರುವ ಮಂಡ್ಯ ಇಲ್ಲೆಲ್ಲನೂ ಕೂಡ ಅವ್ರ ಪರವಾಗಿ ಪಾರ್ಲಿಮೆಂಟ್ಗೆ ನಿಂತಂತು. 71 ಪಾರ್ಲಿಮೆಂಟ್ ಇದೆ. ಬಟ್ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆದರೂ, ನಾವೆಲ್ಲ ಶಾಸಕರಾಗಿದ್ದರು. ಆಗ ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ಕೆಲವಾರು ಜವಾಬ್ದಾರಿಗಳನ್ನು ಹಂಚ್ಕೊಳ್ಳೋವಂಥ ಅವಕಾಶ ಸಿಕ್ತು ನನಗೆ. ಹಾಗಾಗಿ ಅವ್ರ ಜೊತೆ ಅವ್ರ ಸಂಪುಟದಲ್ಲಿ ಒಬ್ಬ ಸಚಿವನಾಗಿ ಹಲವಾರು ಜನಕಲ್ಯಾಣ ಕಾರ್ಯಕ್ರಮನ ತಗೊಳ್ಳೋದಕ್ಕೆ ಅವರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಮಾಡುವಂಥದ್ದು ಅವಕಾಶ ಇತ್ತು. ಕೇವಲ ಮಂಡ್ಯಕ್ಕಷ್ಟೇ ಸೀಮಿತ ಆಗಿಲ್ಲ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೂಡ ಅವರ ಸೇವೆ ಅಪಾರ. ಖಂಡಿತ ಬರೀ ಮಂಡ್ಯಕ್ಕೆ ಸೀಮಿತವಾದ ಅವರು ಮಂಡ್ಯಕ್ಕೆ ಸೀಮಿತ, ಮಂಡ್ಯದಿಂದ ಪುಟಿದದ್ದಂಥ ವಿಲ್ಕೆ ಅದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರಾದಂಥ ವಿಶ್ವನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9.